ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್, ಶೇರ್ ಮತ್ತು ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಏರಿಯಾ ಅಕ್ಕಪಕ್ಕದಲ್ಲಿ ಫೇಮಸ್ ಜಾತ್ರೆ ಅಂದರೆ ಅದು ಗಾಳಿ ಆಂಜನೇಯ ಸ್ವಾಮಿ ಜಾತ್ರೆ. ಎಲ್ಲ ವರ್ಷ ಥರನೂ ಈ ವರ್ಷವೂ ನಾನು ಮತ್ತು ನನ್ನ ಕಸಿನ್ಸು ಜಾತ್ರೆಗೆ ಒಟ್ಟಿಗೆ ಹೋಗಿದ್ವಿ. ಅದರಿಂದ ನಮ್ಮ ಮಾಮ ನಮ್ಮನ್ನ ಪಿಕಪ್ ಮಾಡೋಕ್ಕೆ ಮನೆ ಹತ್ರ ಬಂದಿದ್ದರು. ಪಿಕಪ್ ಮಾಡ್ಕೊಂಡು ಎಲ್ಲರೂ ಒಂದು ಜಾಗದಲ್ಲಿ ಸೇರಿ ಅಲ್ಲಿಂದ ನಾವು ಜಾತ್ರೆ ನೋಡೋಕ್ಕೆ ಅಂತ ಒಳಗೆ ಹೋದ್ವಿ. ನಮ್ಮಮ್ಮ ಹೇಳಿದ ಪ್ರಕಾರ ಎಲ್ಲರೂ ಜೊತೆಲಿ ಹೋಗಿ ಜೊತೆ ಬರಬೇಕು ಅಂತ ಮುಂಚೆನೇ ಕಂಡೀಷನ್ ಮಾಡಿ ಕರ್ಕೊಂಡೋಗಿದ್ರು. ಅದರಲ್ಲಿಂದ ಎಲ್ಲರೂ ನಾವು ಜೊತೆ ಕೈ ಹಿಡ್ಕೊಂಡು ಹೋದ್ವಿ. ಸೊ ಅದರಲ್ಲಿಂದ ನಾನು ಮತ್ತು ಟೀಜು ಚಿಂಟು ನಾನು ಜೊತೆಲಿದ್ರಿ, ಮತ್ತು ಮೋನಿಕಾ ಅಕ್ಕ ಮತ್ತು ನೇತ್ರ ಅಕ್ಕ ಜೊತೆಲಿದ್ದರು, ಮತ್ತು ಸ್ಮಿತಾ ಅಕ್ಕ ಮತ್ತು ರಶ್ಮಿ ಅಕ್ಕ ಜೊತೆಲಿದ್ರು. ಮತ್ತು ನಮ್ಮಮ್ಮನ ನಮ್ಮ ಅತ್ತೆ ಜೊತೆ ಬಿಟ್ಬಿಟ್ಟಿದ್ರಿ. ಆದರೆ ಆಗಾಗ ಮಧ್ಯ ಬಂದು ನಮ್ಮ ಮಾಮ ಚೆಕ್ ಮಾಡ್ಕೊ ಹೋಗ್ತಿದ್ರು ಜೊತೆಲಿದ್ದಾರಾ ಇಲ್ವಾ ಅಂತ. ಅವ್ರು ನಮ್ಮ ಮುಂದೆ ನಡ್ಕೊಂಡು ಹೋಗ್ತಿದ್ರು, ನಮ್ಮನ್ನೆಲ್ಲ ಹುಷಾರಾಗಿ ಕರ್ಕೊಂಡು ಬಂದ್ವಿ. ಈ ಜಾತ್ರೆ ಹೇಗಿತ್ತು ಅಂತ ಒಂದು ಸಣ್ಣ ವಿಡಿಯೋ ನೋಡ್ಕೊಂಡು ಬರೋಣ. ಘಲ್ಲು ಘಲ್ಲೆನು ತಾವು ಗೆಜ್ಜೆ, ಘಲ್ಲು ಘಲ್ಲೆನು ತಾವು ಗೆಜ್ಜೆ, ಘಲ್ಲು ಘಲ್ಲೆನು ತಾವು ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವು ಗೆಜ್ಜೆ. ಇದು ನಮ್ಮ ಚಿನ್ನವರ ಮಿನಿ ಬ್ಲಾಗ್ ಆಗಿದೆ.
ಹಾಯ್ ಫ್ರೆಂಡ್ಸ್, ಇವಾಗ ನಾವು ಬಂದಿರೋದು ಜಾತ್ರೆ ಕಡೆ ಸಂದಿದ್ದು ಏನು ಸ್ವೀಟ್ ಕಾನ್ಸಿದ್ದು ನಮ್ಮ ಅತ್ತಿರಿ ಏನೇನು ಬೇಕು ತೊಗೊಳಕ. ಸರಿ ಆಯಿತು, ಏನೇನು ಬೇಕು ಏನು ಬೇಕು ರೈಸ್ ಬೇಕಾ, ಏನು ಬೇಕು ಹೇಳು. ಜಾತ್ರೆಗೆ ಬಂದಿದ್ವಿ. ಇರತ್ತಪ್ಪ ಇಲ್ಲಿ ನಮ್ಮ ಅತ್ತಿರಿ ನಮ್ಮ ದೊಡ್ಡಕ್ಕ, ನೇತ್ರಕ್ಕ, ನಮ್ಮ ಎರಡನೇ ಅಕ್ಕ ಮಣಿಕಕ್ಕ, ಮೂರನೇ ಅಕ್ಕ ಕಾಣೆ ಆಗಿದ್ದಾಳೆ ಬೇಬಿ ಅವರು. 5ನೇವರು ಬಂದು ನಮ್ಮ ಚಿನ್ನು, ಇಲ್ಲ 5ನೇವ್ರು ಬಂದು ನಾನು, 6ನೇವ್ರು ಬಂದು ನಮ್ಮ ಚಿನ್ನು ನೋಡಪ್ಪ. ಹಾಂ 8ನೇನು ಇವ್ರು ನಮ್ಮ 4ನೇ ಅಕ್ಕ. ಮಿನಿ ಬ್ಲಾಗ್ ಮಾಡ್ತಾ ಇದೀವಪ್ಪ ನಮ್ಮ ಮಮ್ಮಿ. ಎಲ್ಲರೂ ಎಲ್ಲ ತಿರುಗಿ ಮಾಟಿ ಮಾಟಿ ಸಿಗಲ್ಲ ಅದಕ್ಕೆ ನೀನು ಬಂದಿರೋದು. ಇಲ್ಲ ನೀನೇನು ಬಾಯ್ 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 ಬಾಯ್. ಫೈನಲಿ ಟೈಮ್ ಆಯಿತು ಅಂತ ಮನೆಗೆ ಹೊರಡುವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮತ್ತೆ ಜೊತೆಲಿ ಸೇರಿಕೊಂಡ್ರೆ ಅದರಿಂದ ಸ್ವಲ್ಪ ಹೊತ್ತು ಟೈಮ್ ಅವ್ರ ಜೊತೆನೂ ಸ್ಪೆಂಡ್ ಮಾಡಿ ಒಂದು ಸೆಲ್ಫಿ ತೊಗೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ಮತ್ತೆ ಇನ್ನೊಂದು ರೌಂಡು ಜಾತ್ರೆನ ಸುತ್ತಾಡಿಕೊಂಡು ನಾವೆಲ್ಲ ಮನೆ ಕಡೆ ಹೊರಟ್ರಿ. ವರ್ಷಕ್ಕೊಂದು ಏರಿಯಾ ಜಾತ್ರೆ ಅಂದರೆ ಯಾರು ತಾನೇ ಮಿಸ್ ಮಾಡ್ಕೊತಾರೆ ಹೇಳಿ. ಅದರಲ್ಲಿಂದ ನೈಟ್ ಮುಗ್ದಾದ್ಮೇಲೆ ಮಾರ್ನಿಂಗು ಸಹ ಹೋಗೋಣ ಅಂತ 5 o'clock ಎದ್ದೋಗೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡ್ರಿ. ಸೊ ಅದರಿಂದ ಬೇಗ ಮನೆಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಬರೋದು ಈಸಿ ಆಗುತ್ತೆ ಅನ್ನೋ ಒಂದು ಎಲ್ಲರೂ ಮನೆ ಕಡೆ ಹೊರಟ್ರಿ. ಈ ಸರ್ತಿ ಜಾತ್ರೆ ಅಂದರೂ ಸೂಪರ್ ಮತ್ತು ತುಂಬ ಎಂಜಾಯ್ಮೆಂಟ್ ಇತ್ತು. ನಾವು ನೈಟ್ 1:30 ಮತ್ತು 2 o'clock ಆಗಿರೋದ್ರಿಂದ ಸ್ವಲ್ಪ ಮಾತ್ರ ತೇರು ನೋಡೋಕ್ಕಾಗಿತ್ತು. ಬಿಡು ಮಾರ್ನಿಂಗ್ ಎಲ್ಲರೂ ಬರ್ತೀವಲ್ಲ ಮತ್ತೆ ನೋಡೋಣ ಅಂದ್ಕೊಂಡು ಮನೆ ಕಡೆ ಹೊರಟ್ವಿ. ಅಣ್ಣ ಬಂಡೆ ಅಣ್ಣ ಬಂಡೆ ಬಂಡೆ ದಂಡೆ ದಂಡೆ ಬಂಡೆ ಬಂಡೆ ಅಲ್ಲಡ ಅವ್ನ ಮುಖ ಮುಚ್ಚೋದ. ಏ ಅಕ್ಕ ಕೊನೆಗೂ ನಮ್ಮ ರಶ್ಮಿಕನ್ನ ಡ್ರಾಪ್ ಮಾಡಿ ನಾವೆಲ್ಲ ಮನೆಗೆ ಹೊರಟ್ವಿ. ನನ್ನ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮಾರ್ನಿಂಗ್ ಗಾಳಿಯಂಚಿನಯ್ಯ ಜಾತ್ರೆ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ಲವ್ ಯು ಆಲ್. ಬಾಯ್.